ಗುಡ್ ಈವ್ನಿಂಗ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ ನಮ್ಮ ಆದಿಚುಂಚನಗಿರಿಯಲ್ಲಿರೋ ದೇವಸ್ಥಾನದಲ್ಲಿ ರಥೋತ್ಸವ ನಡೀತಿದೆ. ಸೊ ನಮ್ಮನೆ ಯಾರು ಹೋಗೋಕ್ಕಾಗಲಿಲ್ಲ, ಯಾಕಂದರೆ ನಾನು ಹೋಗೋ ಆಗಿರಲಿಲ್ಲ. ಸೊ ಅವರು ಯಾರು ಹೋಗಲಿಲ್ಲ. ನಮ್ಮ ಮಾವ ನೆನ್ನೆ ಸಂಜೆ ಹಾಗೆ ಟಿ ವಿ ನೋಡೋಣ ಅಂತ ಹೇಳ್ಬಿಟ್ಟು ನ್ಯೂಸ್ ಹಾಕಿದ್ರು. ಸೊ ಆ ನ್ಯೂಸಲ್ಲಿ TV5 ಕನ್ನಡ ಚಾನಲಲ್ಲಿ ನಮ್ಮ ಆದಿಚುಂಚನಗಿರಿಯ ದೇವಸ್ಥಾನದಲ್ಲಿ ರಥೋತ್ಸವ ನಡೆದಿರೋ ವಿಡಿಯೋ ಎಲ್ಲ ನೀಟಾಗಿ ತೋರಿಸಿದ್ದಾರೆ. ಹೇಗೆ ನಡೀತು, ಎಷ್ಟೊಂದು ಜನ ಸೇರಿದ್ರು ಅಂತ. ಸೊ ನೋಡಿ ತುಂಬ ಖುಷಿಯಾಯಿತು. ಹೀಗೆ ನಮ್ಮ ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ನಾವು ಹೋಗೋಕ್ಕಾಗಲಿಲ್ಲ, ಆದರೂ ಅದನ್ನು ದೇವಸ್ಥಾನದಲ್ಲಿ ನೋಡಿ ತುಂಬ ಖುಷಿಪಟ್ಟೆ. ಪ್ರತಿ ವರ್ಷವೂ ಈ ದೇವಸ್ಥಾನದಲ್ಲಿ ಗ್ರ್ಯಾಂಡಾಗೆ ಮಾಡ್ತಾರೆ. ಹಾಗೆ ಅಲ್ಲಿ ಬಂದಿರೋ ಎಲ್ಲ ಭಕ್ತಾದಿಗಳಿಗೂ ಅನ್ನದಾಸೋಹ ಇದ್ದೇ ಇರುತ್ತೆ. ಸೊ ಯಾರು ಬೇಜಾರು ಮಾಡ್ಕೊಂಡು ಹೊಸ್ಕೊಂಡು ಬರೋ ಅಂಥದ್ದೇನೂ ಇರಲ್ಲ. ಸೊ ನೀವು ನಿಮ್ಮ ಅಕ್ಕಪಕ್ಕ ಇದ್ದರೆ ಹೋಗಿ ನೋಡಿ ಎಂಜಾಯ್ ಮಾಡಿ ದೇವಸ್ಥಾನ ಮತ್ತು ದೇವ್ರ ದರ್ಶನ ಎಲ್ಲ ಮಾಡಿ ಚೆನ್ನಾಗಿದೆ. ಹಾಗೆ ಫೋನಲ್ಲಿ ನೋಡೋರು ಸ್ವಲ್ಪ ಫೋನಲ್ಲಿ ನೋಡಿ ಹೋಗೋಕ್ಕಾಗದೇ ಇರೋರು ಇದರಲ್ಲಿ ಎಷ್ಟು ಚೆನ್ನಾಗಿ ದೇವ್ರನ್ನ ಮತ್ತು ಸ್ವಾಮೀಜಿಗಳನ್ನ ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ಅನ್ನೋದೆಲ್ಲನೂ ತೋರಿಸಿದ್ದಾರೆ. ಅವ್ರನ್ನ ಪಲ್ಲಕ್ಕಿಯಲ್ಲಿ ಕೂರಿಸ್ಕೊಂಡು ಮೆರವಣಿಗೆ ಮಾಡಿರೋದು ಎಲ್ಲನೂ ನೀಟಾಗಿ ತೋರಿಸಿದ್ದಾರೆ ಚಾನಲ್ ಅವರು. ಸೊ ನೋಡಿ ತುಂಬ ಖುಷಿ ಆಯಿತು. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ, ಯಾಕೆ ಅಂತ ಗೊತ್ತಿಲ್ಲ, ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಅನ್ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ. ಯಾಕೆ ನನ್ನಿಂದ ಏನು ತಪ್ಪಾಗಿದೆ ಅಂತ ನೀವು ಕಮೆಂಟಲ್ಲಿ ಹೇಳಿದ್ರೆ ನಾನು ತಿದ್ಕೋಬೋದು. ಹಾಗೆ ವ್ಯೂಸ್ ಕೂಡ ಕಡಿಮೆ ಆಗ್ತಿದೆ. ಸೊ ತುಂಬ ಬೇಜಾರಾಗಿತ್ತು. ಸೊ ಹಾಗಾಗಿ ನಾನು ವ್ಲಾಗ್ ಮಾಡೇ ಆಗಲೇ ಒಂದು 20 ಡೇಸ್ ಆಗಿತ್ತು. ಸೊ ಎಲ್ಲರೂ ನೋಡಲಿ ನೀವು ಅಂತ ಹೇಳ್ಬಿಟ್ಟು ನಿಮಗೋಸ್ಕರ ಈ ವ್ಲಾಗ್ನ ಮಾಡಿದ್ದೀನಿ. ಎಲ್ಲರೂ ನೋಡಿ ಎಂಜಾಯ್ ಮಾಡಿ. ಹಾಗೆ ನಿಮ್ಮ ಅಕ್ಕಪಕ್ಕ ಇರುವ ದೇವಸ್ಥಾನಗಳಿಗೆ ಹೋಗಿ, ಹತ್ರ ಇರೋ ದೇವಸ್ಥಾನಗಳಿಗೆ ದೇವ್ರ ದರ್ಶನ ಮಾಡಿ. ಹಾಗೆ ಸ್ವಲ್ಪ ನಿಮ್ಮದೇನೋ ಸಿಗುತ್ತೆ. ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಅವರೆಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ ಕ್ಲಿಕ್ ಮಾಡಿ, ಆವಾಗ ಮಾತ್ರ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮ್ಮ ನೋಟಿಫಿಕೇಷನಲ್ಲಿ ಬರುತ್ತೆ. ಸೊ ಹೀಗೆ ಸಪೋರ್ಟ್ ಮಾಡ್ತೀರಿ ಗಾಯ್ಸ್. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಹೋಗಿ ನೋಡಿದ್ದು. ಇದು ನಮ್ಮ ಚಿಕ್ಕಮ್ಮ ಅವರ ಮನೆ ದೇವರು. ಸೊ ಅವ್ರ ಜೊತೆ ಒಂದು 2-3 ಸಲ ಹೋಗಿದ್ದೀನಿ. ಹಾಗೆ ಅವ್ರು ವಾರ್ಗೀತೆ ಪಾಪಗೆ ಮುಡಿ ಕೊಡಬೇಕಿದ್ರೂ ಸಹ ನಾನು ಹೋಗಿದ್ದೆ. ಹಾಗೆ ಎಲ್ಲ ಸುತ್ತಮುತ್ತ ಚೆನ್ನಾಗಿ ನೋಡ್ಕೊಂಡು ಬಂದೆ. ಆದರೆ ಏನಪ್ಪ ಅಂದರೆ ಈ ರಥೋತ್ಸವ ಟೈಮ್ದಲ್ಲಿ ಹೋದರೆ ದೇವ್ರಿಗೆಲ್ಲ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಹಾಗೆ ಆ ರಥಕ್ಕೂ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಸೊ ಎಷ್ಟೊಂದು ಪಟಾಕಿ ಹೊಡಿತಾರೆ, ಅದೆಲ್ಲನೂ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಆದರೆ ಈ ಸಲ ಅಂತೂ ಹೋಗೋಕ್ಕಾಗಲಿಲ್ಲ. ನೋಡಬೇಕು, ಮುಂದಿನ ಸಲನಾದರೂ ಹೋಗೋಕ್ಕಾದ್ರೆ ಹೋಗಿದ್ದು ಬರಬೇಕು. ಸೊ ಎಷ್ಟು ಚೆನ್ನಾಗಿದೆ, ಎಷ್ಟೊಂದು ಜನ ಬಂದಿದ್ದಾರೆ ಅಂದರೆ ಪೊಲೀಸ್ ಕೂಡ ಪಾಪ ಅವಾಯ್ಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಅಷ್ಟೊಂದು ಜನ ಬಂದಿದ್ದಾರೆ ಅನ್ನೋದು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಹಾಗೆ ಆ ದೇವಸ್ಥಾನದಲ್ಲಿ ಅಂಥ ಒಂದು ಪವರ್ಫುಲ್ ಶಕ್ತಿ ಇದೆ ಅಂತಲೇ ಹೇಳ್ತಾರೆ. ಹಾಗೆ ಗುರುಗಳಿಗೂ ಅಷ್ಟೇ ತುಂಬ ಮರ್ಯಾದೆ ಕೊಟ್ಟು ಗೌರವ ಕೊಟ್ಟು ಇದು ಮಾಡ್ತಾರೆ. ಯಾಕೆ ಅಂದರೆ ಗುರುಗಳು ಸಹ ಒಳ್ಳೆಯವರೇ. ನೋಡಿ ಅವ್ರನ್ನ ಅದಕ್ಕೆ ಪಲ್ಲಕ್ಕಿಯಲ್ಲಿ ಕೂರಿಸ್ಕೊಂಡು ಮೆರವಣಿಗೆ ಮಾಡ್ತಿದ್ದಾರೆ. ಈ ದೇವಸ್ಥಾನಕ್ಕೂ ಅಷ್ಟೇ ಮೈಸೂರಿಗೆ ಬೇರೆ ಬೇರೆ ದೇಶಗಳಿಂದ ಬರ್ತಾರೆ ನೋಡೋಕ್ಕೆ ಪ್ರವಾಸಿಗರು. ಸೊ ಈ ದೇವಸ್ಥಾನಕ್ಕೂ ಅಷ್ಟೇ ಪ್ರವಾಸಿಗರು ಬೇರೆ ಬೇರೆ ದೇಶಗಳಿಂದ ಬಂದು ನೋಡ್ಕೊಂಡು ಹೋಗ್ತಾರೆ. ಹಾಗೆ ಈ ದೇವಸ್ಥಾನಕ್ಕೆ ಮೆಟ್ಲುಗಳಿಂದ ಹತ್ತಿ ಹೋದರೆ ತುಂಬ ಹತ್ರ. ಆದರೆ ಯಾಕೆ ಅಂದರೆ ಎಲ್ರಿಗೂ ಹೋಗಲ್ಲ ಅಷ್ಟು ಇದ್ರ ಮೇಲೆ, ಎಲ್ಲ ರೋಡಲ್ಲೇ ಹೊರಟೋಗ್ತಾರೆ. ಸೊ ಬೇಗ ಕಾರಲ್ಲಿ ಜೀಪಲ್ಲಿ ಹೋಗ್ಬೋದು ಅಂತ ಬೇಗ ಹೊರಟೋಗ್ತಾರೆ. ಯಾರು ಮೆಟ್ಲು ಹತ್ತಿ ಮೆಟ್ಲಿಗೆಲ್ಲ ಪೂಜೆ ಮಾಡಿ ಇದು ಮಾಡಲ್ಲ. ಸೊ ಎಲ್ಲೋ ಒಂದು ಕೆಲವೊಬ್ಬರು ಮಾತ್ರ ಮೆಟ್ಲು ಪೂಜೆ ಮಾಡಿಕೊಂಡು ಮೆಟ್ಲು ಹತ್ತಿ ದೇವ್ರ ದರ್ಶನ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್.